ನೋಡಿ, ಇವತ್ತು ನಮ್ಮ ಯಾತ್ರೆ ಅಂತಕ್ಕಂಥ ಆ್ಯಪ್ ಅನ್ನ ಇವತ್ತು ಬಿಡುಗಡೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ಈ ಸಂಘಟನೆ ಎಲ್ಲ ಆಟೋ ಚಾಲಕರು ಕೂಡ ಮಾಲಕರು ಆ ಆ್ಯಪ್ ಮುಖಾಂತರ ನಾವು ಅಡ್ಡಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ ನಾಗರಿಕರಿಗೂ ಕೂಡ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಸೌಲಭ್ಯ ಸಿಗುತ್ತೆ. ಅದ್ರ ಜೊತೆಗೆ ಆಟೋ ಚಾಲಕರಿಗೂ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗ್ಲಿಕ್ಕೆ ಕಾರಣ ಆಗುತ್ತೆ. ಮತ್ತೆ ಯಾವುದೇ ರೀತಿಯಾದಂಥ ಸುಲಿಗೆ ಇಲ್ಲಿ ಆಗೋದಿಲ್ಲ. ಯಾವ್ದು ಆ್ಯಪ್ ನಲ್ಲಿ ಏನು ಅಮೌಂಟ್ ತೋರಿಸಿರ್ತಾರೆ ಆ ಅಮೌಂಟ್ ಅನ್ನು ಅವರು ಪಡ್ಕೊಂತಾರೆ, ಅವರು ಕೊಟ್ಟುವಂಥದ್ದಾಗುತ್ತೆ. ಇದೊಂದು ಒಳ್ಳೆ ವಿಶೇಷ ಹೆಜ್ಜೆಯನ್ನ ಜೈ ಭೀಮ್ ಸಂಘಟನೆಯ ನಮ್ಮ ಮತ್ತು ಉತ್ತರ ಕರ್ನಾಟಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಟೋ ಚಾಲಕರ ಮಾಲಕರ ಸಂಘದ ವತಿಯಿಂದ ಅವ್ರೇನು ನಿರ್ಣಯ ಅಂತ ತೆಗೆದುಕೊಂಡಿದ್ದಾರೆ, ನಾವು ಹೃತ್ಪೂರ್ವಕವಾಗಿ ಅದನ್ನು ಸ್ವಾಗತ ಮಾಡ್ತೇವೆ. ಇದು ಜನರ ಪರವಾಗಿರ್ತಕ್ಕಂಥ ನಿಲುವಿಗೆ ಆಟೋ ಚಾಲಕರು ಬದ್ಧರಾಗಿದ್ದಾರೆ, ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಸರ್, ಇನ್ನೊಂದು ಪ್ರಮುಖ ಪ್ರಶ್ನೆ ಏನಂದ್ರೆ, ಆಟೋ ಚಾಲಕರು ಸಾಕಷ್ಟು ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದಾರೆ. ಅವ್ರ ಸಮಸ್ಯೆ ಕೂಡ ವಿಧಾನಸಭೆಯಲ್ಲಿ ನೋಡಿ, ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ನಾನು ಅವ್ರ ಜೊತೆ ಕುತ್ಕೊಂಡು ಅಧಿವೇಶನ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಮಾತಾಡ್ತೀನಿ. ಯಾಕಂದ್ರೆ ಸಮಸ್ಯೆಗಳು ಏನಿದಾವ ಅಂತಕ್ಕಂಥದ್ದು ನನಗೆ ಒಂದ್ಸಲ ಮನವರಿಕೆ ಆಗ್ಬೇಕಾಗತ್ತೆ. ಮತ್ತೆ ಅದಕ್ಕೆ ಪರಿಹಾರ ಏನು ಅನ್ನುವಂಥದ್ದು ಕೂಡ ನಾವು ಕಂಡ್ಕೋಬೇಕಾಗತ್ತೆ. ಹೀಗಾಗಿ ನಾನು ಎಲ್ಲಾ ನಮ್ಮ ಆಟೋ ಚಾಲಕರ ಸಂಘದವ್ರು ಏನಾದ್ರು ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ಅವರ ಪರಿಹಾರ ಮಾಡ್ಲಿಕ್ಕೆ ಏನ್ ಬೇಕು ಅದನ್ನ ಅಧಿವೇಶನದಲ್ಲಿ ನಾನು ಅವ್ರ ಧ್ವನಿಯಾಗಿ ನಾನು ಅಲ್ಲಿ ಮಾತಾಡುವಂತ ಪ್ರಯತ್ನ ಮಾಡ್ತೀನಿ.